ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ಇದು ಪಲಾವ್ ಎಲೆ, ಮತ್ತು ಇದು ಕಸ್ತೂರಿ ಮೇಥಿ, ಇದು ಕಲ್ಲುವು, ಒಂದು 4-5 ಚಕ್ಕೆ ಮತ್ತು ಲವಂಗ, ಒಂದು ಅನನಾಸು, ಮರಾಠಿ ಮೊಗ್ಗು, ಸೋಂಪು, ಒಂದೇ ಒಂದು ಏಲಕ್ಕಿ, ಒಂದು 4-5 ಮೆಣಸು, 3-4 ಟೊಮೆಟೊ ಹಿಂಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, 3 ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಇದು ಖಾರಕ್ಕೆ ಧನಿಯಾ ಪುಡಿ, ಮೀಟ್ ಮಸಾಲ, ಚಿಕನ್ ಮಸಾಲ, ಇದು ಚಿಲ್ಲಿ ಪೌಡ್ರು, ಇದು ಕಾಳು ಮೆಣಸಿನ ಪುಡಿ, ಮತ್ತು ಇದು ಗರಂ ಮಸಾಲ, ಮತ್ತು ಸ್ವಲ್ಪ ಅರಿಶಿನ ಪುಡಿ, ಎಣ್ಣೆ, ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಈಗ ಹೇಗೆ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ ನಾನು. ನೋಡಿ, ಒಲೆ ಹಸಾದ್ಮೇಲೆ ಒಂದು ಇದನ್ನು ಕುಕ್ಕರ್ನ ಇಡಿ. ನೋಡಿ, 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಟ್ಟಿದ್ದೀನಿ ನಾನು. ನೋಡಿ, ಎಣ್ಣೆ ಕಾದಾದಮೇಲೆ 2 ಪಲಾವ್ ಎಲೆ, ಒಂದು ಏಲಕ್ಕಿ, ಕಸ್ತೂರಿ ಮೇಥಿ, ಒಂದು ಅನನಾಸು, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಚಕ್ಕೆ, ಕಲ್ಲುವು ಇಷ್ಟನ್ನು ಹಾಕಿ, ಮತ್ತು ಸೋಂಪು ಕಾಳು ಇದನ್ನು ಸಹ ಹಾಕಿ, ಎಣ್ಣೆಲಿ ಫ್ರೈ ಆದಮೇಲೆ 1-2 ಮೆಣಸಿನ್ಕಾಯಿ ಹಾಕಿ, ಹಸಿಮೆಣಸಿನ್ಕಾಯಿನ ಹಂಗೆ ಸ್ವಲ್ಪ ಈರುಳ್ಳಿ ಹಾಕಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ತಿದ್ದೀನಿ. ಈ ಚೆನ್ನಾಗಿದ್ರೆ ಎಣ್ಣೆಲೆ ಫ್ರೈ ಆಗಬೇಕು. ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿ ಉಂಟು ಇದರಲ್ಲೇ ಫ್ರೈ ಮಾಡಿ ಎಣ್ಣೆಲೆ. ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕಿ, ಸ್ವಲ್ಪ ಟೊಮೆಟೊ ಚೆನ್ನಾಗಿ ಬೇಯಬೇಕಲ್ಲ, ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ. ಹಂಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಸ್ವಲ್ಪ ಕೆದಕಿದಿನ ಇದರಲ್ಲೇ ಫ್ರೈ ಆಗಬೇಕು. ಕ್ಲೀನಾಗಿ ಟೊಮೊಟೊ ಕ್ಲೀನಾಗಿ ಬೇಯಬೇಕು, ಚೆನ್ನಾಗಿ ಬೆಂದು ರಸ ಬಿಡ್ಕೋಬೇಕು. ಅಲ್ಲಿ ಉಂಟು ಸಹ ಕೆದಕಿ ಚೆನ್ನಾಗಿ ಬೇಯಿಸಿ ಟೊಮೊಟೊನ. ನೋಡಿ, ಈ ಸಮಯದಲ್ಲಿ ಚಿಕನ್ ಹಾಕಿ, ಚೆನ್ನಾಗಿ ಕೆದಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ಸ್ವಲ್ಪ ಚಿಕನ್ ಚೆನ್ನಾಗಿ ಬೇಯಬೇಕು. ನೋಡಿ, ಚಿಕನ್ ಬೆಂದಾದಮೇಲೆ ಈ ಖಾರದ ಪುಡಿ ಐಟಮು, ಧನಿಯಾ ಪುಡಿ, ಚಿಕನ್ ಮಸಾಲ, ಮೀಟ್ ಮಸಾಲ, ಮತ್ತು ಗರಂ ಮಸಾಲ, ಕಾಳು ಮೆಣಸಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕೆದಕಿ. ಇದನ್ನು ಎಣ್ಣೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಅದು ಅಲ್ಲಿ ಉಂಡು ಸ್ವಲ್ಪ ಕೆದಕಿ. ನೋಡಿ, ಸ್ವಲ್ಪ ಕೆದಕಿ ಅವಾಗವಾಗ ಹಣ್ಣಿಡೋದು ಬೇಡ. ನೋಡಿ, ಈಗಲೇ ಗಮ್ ಅಂತ ಐತೆ. ಮಸಾಲೆ ಪದಾರ್ಥಗಳೆಲ್ಲ ಹಾಕಿದ್ದೀವಲ್ಲ, ಒಳ್ಳೆ ಈಗಲೇ ಹಾಗೆ ಫ್ಲೇವರು ಗಮ್ ಅಂತ ಐತೆ. ಆ ಫ್ಲೇವರು ಅದಾದಮೇಲೆ ಸ್ವಲ್ಪ ಮೊಸರು ಹಾಕಿ,
ನೋಡಿ ಮೊಸರದು ಸ್ಮೆಲ್ ಹೋಗಬೇಕು, ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ಒಂದು ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಲೋಟದಲ್ಲಿ ನಾನು 1 ಗ್ಲಾಸ್ ತೊಗೋತಿರೋದು ಅಕ್ಕಿನ. ಈ 1 ಗ್ಲಾಸ್ ಹಾಕಿದ್ರೆ ಈ ಲೋಟದಲ್ಲಿ ನಿಮಗೆ 2 ಗ್ಲಾಸ್ ನೀರು ಹಾಕಬೇಕಾಗತ್ತೆ. ನೋಡಿ ಅಕ್ಕಿ ಹಾಕ್ತಾಯಿದ್ದೀನಿ ನಾನೀಗ. ನೋಡಿ ಅಕ್ಕಿ ಹಾಕ್ಮೇಲೆ ಸ್ವಲ್ಪ ಕೆದಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಒಂದು ಸತಿ ಕೆದಕ್ಬಿಟ್ಟು ಮುಚ್ಚಿಬಿಡಿ ಇದನ್ನು. ಓಪನ್ ಮಾಡೋಣ ಬನ್ನಿ. ನೋಡಿ ಘಮ ಘಮ ಅಂತ ಐತೆ. ಒಂದು ಸತಿ ಕೆದಕಿ ನೋಡಿ 1 ಗ್ಲಾಸ್ ಮಾಡಿದ್ದು ನಾನು. ಎಲ್ಲ ಪರ್ಫೆಕ್ಟಾಗಿ ಆಗಿದೆ, ಹುಡುಗಿಗಾಗಿದೆ. ನೋಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಇದನ್ನು. ನೋಡಿ ಚಿಕನ್ ಬಿರಿಯಾನಿನ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿ ಚೆನ್ನಾಗಿರುತ್ತೆ. ನೆಂಚ್ಕೊಳಕ್ಕೆ ಸೌತೆಕಾಯಿ ಮಾಡಿದ್ದೀನಿ. ನೋಡಿ ನೋಡಿ ಸಂಡೇ ಸ್ಪೆಷಲ್ಲು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.